ನೋಡಿ, ನೋಡ್ತಾ ಇರ್ಬೇಕು. ಎಷ್ಟಿದಾವೆ ಹೇಳಿ ಇಂಥವು, ಗೊತ್ತಾಗಿರ್ಬೇಕು ಅನ್ಕೊಂತೀನಿ. ಎಷ್ಟು ಗೋಪಿ ಕೂಡ ಏನ್ ಹೇಳಿ ಕೊಂಡವ ಅನ್ನೋದು ಗೆದ್ದಿದ್ದೀರಿ ಅಲ್ಲ. ನಾನು ಈ ಕಾನೂನು ಅಡಿಯಲ್ಲೇ ತಗೊಂಡ್ ಬರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಗೌಡ, ಒಂದು ಪವಿತ್ರವಾದ ಕುರಾನು ನಿನ್ನ ಕೈಯಲ್ಲಿ ಇಟ್ಕೊಂಡು ಆ ಕುರಾನಲ್ಲಿ ಒಂದು ನೆಮ್ಮದಿ, ಒಂದು ಶಾಂತಿ ತುಂಬಿರೋ ಕುರಾನಲ್ಲಿ ನಿನ್ನ ಬಾಯಿ ಬಂದಂಗೆ ಮಾತಾಡ್ತಾ ಇದೆಯಾ. ನೀನು ಇದೇಂತಕ್ಕೆ ಮಾಡ್ತಾ ಇದೆಯಾ ಅಂತ ನಮಗೆ, ನಮ್ಮ ಕನ್ನಡದವರಾಗಲಿ, ನಮ್ಮ ಮುಸ್ಲಿಮ್ಸ್ ಅವರಾಗಲಿ, ನಮ್ಮೆಲ್ಲರಿಗೂ ಗೊತ್ತು. ನೀನು ಏನೇ ಮಾಡಿದ್ರೂ ಕೂಡ ನಾವು ಹಿಂದೂ ಮುಸ್ಲಿಮ್ಸ್ ಬಾಯಿ ಥರನೇ ಇರ್ತೀವಿ. ನಾವು ಸತ್ರು ಅವ್ರು ಹೆಗ್ಲು ಕೊಡ್ತಾರೆ, ಅವ್ರು ಸತ್ರು ನಾವು ಹೆಗ್ಲು ಕೊಡ್ತೀವಿ. ಬಟ್ ನಿನಗಂತೂ ಒಳ್ಳೆ ಸಾವು ಬರಲ್ಲ. ನಿನಗೆ ಯಾವ್ಯಾವ ರೀತಿ ರೋಗಗಳು ಬರುತ್ತಂತ ನೀನು ಇನ್ನು ಮುಂದಕ್ಕೆ ನೋಡ್ಕೋ. ಯಾಕಂದರೆ ಒಂದು ಅದಕ್ಕಿರೋ ಕುರಾನ್ಗಿರೋ ಶಕ್ತಿ ನಮ್ಮ ಭಾರತೀಯರು, ಕರ್ನಾಟಕದಲ್ಲಿ ಎಷ್ಟು ಭಾರತೀಯರು ಇದ್ದಾರೋ ಅವ್ರಿಗೆಲ್ಲ ಗೊತ್ತು. ಯಾಕಂದರೆ ತೋಕಲ್ ಮಸ್ತಾನ್ ದರ್ಗಾ ಆಗಿರ್ಬೋದು, ಒಂದು ಮಸೀದಿ ಆಗಿರ್ಬೋದು, ನಾವು ಅಷ್ಟೇ ಒಂದು ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಒಂದು ಅಣ್ಣಮ್ಮ ದೇವಸ್ಥಾನ ಆಗಿರ್ಬೋದು, ಒಂದು ಯಲ್ಲಮ್ಮ ದೇವಸ್ಥಾನ ಆಗಿರ್ಬೋದು, ಎಲ್ಲ ಕಡೆ ಹೋಗಿ ನಾವು ಪೂಜೆ ಮಾಡಿಸ್ತೀವಿ, ಅವರು ಪೂಜೆ ಮಾಡಿಸ್ತಾ ಇದ್ದೀವಿ. ನೀನು ಅದನ್ನು ಇಟ್ಕೊಂಡು ಒಂದು ಜನರುಗಳ್ದು ನೆಮ್ಮದಿ ಹಾಳು ಮಾಡ್ತಾ ಇದೆಯಲ್ಲ, ಆ ದೇವರು ನಿನಗೆ ತಕ್ಕ ಪಾಠ ಕಲಿಸ್ತಾನೆ. ಇನ್ನೊಂದು ನಮ್ಮ ಕನ್ನಡ ಜನ ನಾವು ನಿನಗೆ ಸೇರಿ ಒಂದು ಪಾಠವನ್ನು ಕಲಿಸ್ತೀವಿ. ವೆಯ್ಟ್ ಮಾಡು. ಜೈ ಹಿಂದ್, ಜೈ ಕರ್ನಾಟಕ.